ನಮಸ್ಕಾರ ಕನ್ನಡ ಅಭಿಮಾನಿಗಳಿಗೆ. ಇವತ್ತು ನಾನು ಬಂದಿರೋದು ಸೊರಬ. ನಾನೊಂದು ಟೆಂಪಲ್ಗೆ ಹೋಗಬೇಕಾಗಿತ್ತು. ಆನ್ ದಿ ವೇ ಬಂದ್ಬಿಟ್ಟು ನಮಗೆ ಇವಾಗ ಒಂದು ಧಾಮ, ಬಂಗಾರಪ್ಪನವರ ಒಂದು ಧಾಮ ಸಿಕ್ಕಿದೆ. ಆ್ಯಕ್ಚುಲಿ ಸಮಾಧಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಒಂದು ಬಂಗಾರಪ್ಪನವರ ದೇವಸ್ಥಾನ ಅಂತೀನಿ, ಇಲ್ಲ ಅಂದರೆ ಬಂಗಾರಪ್ಪ ಧಾಮ ಅಂತ. ಓಕೆ, ನೀವು ಯಾವ್ದು ಬೇಕಾದ್ರೂ ತಿಳ್ಕೊಂಡು. ಸೊ ಮೂಲತಃ ಈ ಬಂಗಾರಪ್ಪನವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಬಟೂರು ಅಂತ ಒಂದು ಗ್ರಾಮದಲ್ಲಿ ಹುಟ್ಟುತ್ತಾರೆ. ಸೊ 1933ರಲ್ಲಿ ಅಕ್ಟೋಬರ್ 26ರಲ್ಲಿ ಜನಿಸ್ತಾರೆ. ಅಕ್ಟೋಬರ್ 26. ಸೊ ಇವರು ಜನಿಸಿದ ಮೇಲೆ 1962ರಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾರೆ. ಅಲ್ಲಿವರೆಗೂ ಅವ್ರ ವೃತ್ತಿ ಬಂದ್ಬಿಟ್ಟು ವಕೀಲರಾಗಿರ್ತಾರೆ. ಸೊ ಅವ್ರಿಗೆ ಇಬ್ಬರು ಮಕ್ಕಳು, ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪ ಬರೆದಿರ್ತಾರೆ. ಮತ್ತು ಹಾಗೆ ನಿಮಗೆ ಗೀತಾ ಶಿವರಾಜ್ ಕುಮಾರ್. ಸೊ ನಮ್ಮ ಶಿವರಾಜ್ ಕುಮಾರ್ ಅವರು ಧರ್ಮಪತ್ನಿ ಇದ್ದಾರಲ್ಲ, ಗೀತಾ ಶಿವರಾಜ್ ಕುಮಾರ್, ಅವ್ರವರು ಕೂಡ ಸೊರಬನೇ ಗುರು. ಅವ್ರವರು ಕೂಡ ಸೊರಬ ಕುಬಟೂರು ಗ್ರಾಮ. ಇವರು ಅಲ್ಲೇ ಹುಟ್ಟು ಬೆಳೆದಿರೋದು. ಈ ಮೂವರು, ಕುಮಾರ್ ಬಂಗಾರಪ್ಪ ಇರ್ಬೋದು, ಮಧು ಬಂಗಾರಪ್ಪ ಇರ್ಬೋದು, ಗೀತಾ ಶಿವರಾಜ್ ಕುಮಾರ್ ಇರ್ಬೋದು. ಬನ್ನಿ ಹಾಗೆ ನಿಮಗೆ ಒಂದು ನಮ್ಮ ಬಂಗಾರಪ್ಪನವರ ಒಂದು ಧಾಮನ, ಬಂಗಾರಪ್ಪನವರ ಧಾಮ ಒಂದು ತೋರಿಸ್ತೀನಿ ನನಗೆ. ಸೊ ಇಕ್ಕದಾಗಿರುತ್ತೆ ಗುರು, ನೀವು ಬನ್ನಿ ಆಯಿತಾ, ಇದು ಮಾಡ್ತೀನಿ. ಸೊ ಇದು ನೋಡಿ, ಈ ಥರ ಹಾಕಿದ್ರೆ ಶ್ರೀಮತಿ ಬಂಗಾರಪ್ಪ, ಸಾರೇಪಪ್ಪ ಬಂಗಾರಪ್ಪ. ಓಕೆ, ಸೊ ಇದನ್ನು ನೋಡ್ಬೋದು ನೀವು. ಸೊ ಬನ್ನಿ ಹಾಗೆ ಅವರ ಬಂಗಾರಪ್ಪನವ್ರ ಧಾಮ ನಿಮಗೂ ತೋರಿಸ್ತೀನಿ. ಬನ್ನಿ ನೋಡಿ, ಇದು ಎಂಟ್ರೆನ್ಸು. ಬಂಗಾರಪ್ಪ ಧಾಮದಲ್ಲಿ ಇದೊಂದು ಸಭಾಂಗಣ ಮಾಡಿದ್ದಾರೆ, ನೋಡ್ಬೋದು. ಗುರು, ನೀವು ಬಂಗಾರಪ್ಪನ ಬಗ್ಗೆ ಹೇಳ್ತಾ ಇದ್ದೆ ಆಗಲೇ. ಸೊ ಇವರು ಬಂದು ಮೂಲತಃ ವಕೀಲ ವೃತ್ತಿಯಲ್ಲಿದ್ದವರು. 1962ರಲ್ಲಿ ಇವರು ಒಂದು ರಾಜಕೀಯ ಪ್ರವೇಶ ಮಾಡ್ತಾರೆ. ಸೊ ರಾಜಕೀಯ ಪ್ರವೇಶ ಮಾಡಿದಾಗ ಸಮಾಜವಾದಿ ಪಕ್ಷದಿಂದ ಇವರು ಒಂದು ಸೊರಬ ಕ್ಷೇತ್ರದಿಂದ ಕಣಕ್ಕಿಳಿತಾರೆ. ಸೊ ಆವತ್ತಿಂದ ಇವರು ಒಂದು ರಾಜಕೀಯ ಒಂದು ವೃತ್ತಿ ಪ್ರಾರಂಭ ಆಗುತ್ತೆ. ಸೊ ಇವರು ಒಂದು ಧೀಮಂತ ನಾಯಕ, ಧೈರ್ಯ ಇರೋಂಥ ನಾಯಕ. ಮತ್ತು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಡವರ ಬಂಧು, ರೈತರ ಬಂಧು. ಇಲ್ಲಿರೋ ಸುತ್ತಮುತ್ತಲ ಹಳ್ಳಿಯವ್ರನ್ನ ಕೇಳಿ, ಜನಗಳನ್ನ ಕೇಳಿ, ನಾನು ಈ ಬಂಗಾರಪ್ಪ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಕರ್ನಾಟಕದ ಇವರ ಒಂದು ಕೊಡುಗೆ ಇದೆಯಲ್ಲ, ಅಪಾರವಾಗಿದೆ ಗುರು. ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು, ಇಲ್ಲೊಂದು ಭವನ, ಅವ್ರದ್ದು ಒಂದು ಬಂಗಾರಪ್ಪ ಭವನ ಒಂದು ಮಾಡಿದ್ದಾರೆ. ಯಾವುದೇ ಒಂದು ಕಷ್ಟದಲ್ಲೂ ಕೂಡ ರೈತರು ಇದ್ದರೆ ಅವ್ರ ಮನೆ ಹತ್ರ ಬಂದರೆ, ಸೊ ಧೀಮಂತ ನಾಯಕ, ಅವರೊಂದು ಸಹಾಯ ಮಾಡಿದ್ರೆ ಕಳಿಸ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ 1990ರಲ್ಲಿ ಇವರು ಒಂದು ಮುಖ್ಯಮಂತ್ರಿ ಒಂದು ಸ್ಥಾನ ಒಲಿಯುತ್ತೆ ಅವ್ರಿಗೆ. ಆ ಒಂದು ಟೈಮಲ್ಲಿ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಈ ಸೊರಬ ತಾಲೂಕಲ್ಲಿ ನಿಂತ್ಕೊಳ್ತಾರೆ ಅವರು. ಇವರು ಯಾವುದೇ ಪ್ರಚಾರ ಮಾಡಲ್ಲ, ಯಾವುದೇ ರೀತಿಯಂಥ ಒಂದು ಏನು ಮಾಡಲ್ಲ. ಹೇಳೋದಷ್ಟು ಇಷ್ಟೇ, ಅವರೊಂದು ಜನತೆಗೆ ಹೇಳ್ತಾರೆ, ಈ ಒಂದು ಸೊರಬ ತಾಲೂಕಲ್ಲಿ ನಾನು ರಾಜ್ಯದ ಪ್ರವಾಸ ಮಾಡಬೇಕಾಗತ್ತೆ, ಸೊ ನನಗೆ ನೀವು ಗೆಲ್ಲಿಸ್ಕೊಡಿ ಅಂತ ಇಷ್ಟೇ ಹೇಳಿ ಹೊರಟಿರ್ತಾರೆ. ಸೊ ಯಾರು, ಬಂಗಾರಪ್ಪನವರು. ಸೊ ಆ ಒಂದು 1990ರಲ್ಲಿ ಅವರೊಂದು ಚುನಾವಣೆಗೆ ಇಲ್ಲಿ ಬರದೇ ಒಂದು ಕೆಲವೊಂದು ಅಭೂತಪೂರ್ವ ಒಂದು ಮತಗಳಿಂದ ಇವರು ಗೆಲುವನ್ನು ಸಾಧಿಸ್ತಾರೆ. ಸೊ ಆವಾಗ ಇವರು 1990ರಿಂದ 92ರಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತಲ್ಲ, ಆ ಟೈಮಲ್ಲಿ ಇವರು ಒಂದು ಕರ್ನಾಟಕ ಜನತೆಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಅಪಾರವಾಗಿದ್ದರು. ಬಡವರ ಬಂಧು, ರೈತರು ಬಂಧು ಅಂತೆಲ್ಲ ಹೇಳ್ತಾ ಇದ್ದಾರೆ. ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ನೋಡ್ಬೋದು ನೀವು, ಅಲ್ಲಿ ಒಂದು ನಿಮಗೊಂದು ಬಂಗಾರ ಧಾಮ, ಬಂಗಾರಪ್ಪನವರ ಒಂದು ಧಾಮ ನಿಮಗೆ ಕಾಣಿಸ್ತಾ ಇದೆ. ಸೊ ಅವರ ಒಂದು ಧಾಮ ಕೂಡ, ಅವರ ಒಂದು ದೇವಾಲಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಒಂದು ಕೂಡ ನಿಮ್ಗೊಂದು ದರ್ಶನ ಮಾಡ್ತೀನಿ. ಬನ್ನಿ ಹೋಗೋಣ. ಹಾಗೆ ಇನ್ನೊಂದು ದುಃಖಕರವಾದ ವಿಷಯ ಏನಂದರೆ, ಬಂಗಾರಪ್ಪನವರು ತಮ್ಮ ಒಂದು ಇಹಲೋಕ ತ್ಯಜಿಸ್ತಾರೆ. ಡಿಸೆಂಬರ್ 26, 2011ರಲ್ಲಿ ಬಂಗಾರಪ್ಪನವರು ಈ ಒಂದು ಲೋಕ ಬಿಟ್ಟು ಹೋಗ್ತಾರೆ. ಸೊ ತುಂಬ ಬೇಜಾರಾಗುತ್ತೆ. ಸೊ ಆ ಟೈಮಲ್ಲಿ ಈ ಒಂದು ಕ್ಷೇತ್ರದ ಜನತೆ ಇರಬೇಕು, ಕರ್ನಾಟಕ ಜನತೆ ಇರ್ಬೋದು, ಅಪಾರವಾದ ಜನಸಂಖ್ಯೆಯಲ್ಲಿ ಬಂದು ಅವರ ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ತುಂಬ ಹೇಳೋಕ್ಕೊಂಥರ ಬೇಜಾರಾಗುತ್ತೆ. ಇಂಥ ಒಂದು ಧೀಮಂತ ನಾಯಕ ಎಷ್ಟೋ ಜನ
ಆ ಟೈಮಲ್ಲಿ ಈ ಒಂದು ಸೊರಬ ತಾಲೂಕು ಇರ್ಬೋದು, ಜನಗಳಿರ್ಬೋದು, ಅವರ ಮೇಲೆ ಇಟ್ಟಿರುವಂಥ ಒಂದು ಅಭಿಮಾನಕ್ಕೆ ಎಷ್ಟೋ ಜನ ಹತ್ಕೊಂಡು ಅಲ್ಲಿಂದ ದೂರ ದೂರ ಪ್ರದೇಶಗಳಿಂದ ಅವರು ಒಂದು ಗ್ರಾಮಕ್ಕೆ, ಕುಬುಟೂರು ಗ್ರಾಮಕ್ಕೆ ಬಂದು ಅವ್ರು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ನೊಂದು ಬೇಜಾರ ಸಂಗತಿ ಏನಂದರೆ, ಬಂಗಾರಪ್ಪನವರು ಡಿಸೆಂಬರ್ 26, 2011ರಂದು ನಮ್ಮನ್ನೆಲ್ಲ ಆಗಲಿ ಲೋಕ ತೆಗೆಸ್ತಾರೆ. ಕರ್ನಾಟಕ ಜನತೆಗೆ ತುಂಬಲಾರದ ನಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಅವ್ರದ್ದು ಒಂದು ನೆನಪಿಗೋಸ್ಕರ ಈ ಒಂದು ಧಾಮ, ಬಂಗಾರಪ್ಪನವ್ರ ಧಾಮ ಮಾಡಿದ್ದಾರೆ. ಸೊ ಈಗಿನ ಮಕ್ಕಳಿಗೆ ಬಂಗಾರಪ್ಪ ಯಾರಂತ ಗೊತ್ತಿರಲ್ಲ. ನನ್ನ ಕಡೆಯಿಂದ ಒಂದು ಚಿಕ್ಕ ಒಂದು ಅವ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಆಗಿನ ಕಾಲದಲ್ಲಿ 90-92ರಲ್ಲಿ ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ. ಈಗ ನಡೀತಿರುವಂಥ ಒಂದು ಕಾವೇರಿ ವಿಚಾರ ಇದೆಯಲ್ಲ, ಒಂದು ಜಗಳ ನಡೀತಾ ಇದೆ ಒಂದು ಕರ್ನಾಟಕಕ್ಕೆ ತಮಿಳುನಾಡಿಗೆ. ಈ ಒಂದು ಸುಪ್ರೀಂ ಕೋರ್ಟು ನೀರು ಬಿಡುವ ಅಂತ ಹೇಳಿದರು. ಈ ಟೈಮಲ್ಲಿ ನಮ್ಮ ಇದರಲ್ಲ ಒಂದು ಸರ್ಕಾರ ಅವರು ನೀರು ಬಿಡ್ತಾನೆ ಇದ್ದಾರೆ. ಸೊ ಯಾಕೆ ಒಂದು ಬಂಗಾರಪ್ಪನವ್ರನ್ನ ಒಂದು ಧೀಮಂತ ನಾಯಕ, ಧೈರ್ಯಶಾಲಿ ನಾಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ 1992ರಲ್ಲಿ ಮುಖ್ಯಮಂತ್ರಿ ಆದಾಗ ಇದೇ ಒಂದು ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡಿದ್ರೆ ತಮಿಳುನಾಡಿಗೆ ನೀರು ಬಿಡಿ ಅಂತ ಒಂದು ಆದೇಶ ಮಾಡಿದ್ರು. ಸೊ ಆವಾಗ ನಮ್ಮ ಈ ಒಂದು ಧೀಮಂತ ನಾಯಕ, ಧೈರ್ಯ ಇರುವಂಥ ಒಂದು ನಾಯಕ, ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ಬಂಗಾರಪ್ಪನವರು ಒಂದೇ ಒಂದು ತೊಟ್ಟು ಕೂಡ ಅವರು ತಮಿಳ್ನಾಡು ನೀರು ಬಿಟ್ಟಿಲ್ಲ. ಇದು ಗುರು ಅವರ ಒಂದು ಸಾಧನೆ. ಈ ಒಂದು ಸಾಧನೆಗೆ ಇಡೀ ಕರ್ನಾಟಕ ಜನತೆನೇ ಅವ್ರಿಗೆ ಇಷ್ಟಪಡೋಂಥ ಒಂದಾಯಿತು, ಆಯಿತಾ. ಈಗಲೂ ಕೂಡ ಅಷ್ಟೇ, ಬಂಗಾರಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಗುರು ಆ ನಾಯಕ ಇನ್ನು ಬರಲ್ಲ ಗುರು, ಆ ನಾಯಕ ಇವಾಗ ಬೇಕು ಗುರು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ಧೀಮಂತ ನಾಯಕ ಗುರು. ಈಗ ನಾವು ಅವರ ಒಂದು ಬಂಗಾರಪ್ಪನವರ ಧಾಮದ ಹತ್ರ ಇದೆ, ನೋಡ್ತಾ ಇರ್ತೀವಿ. ಬನ್ನಿ, ನಾವು ನಿಮಗೂ ಕೂಡ ತೋರಿಸ್ತೀನಿ. ಲಾಸ್ಟು ಬನ್ನಿ ತೋರಿಸ್ತೀನಿ. ಬಂಗಾರಪ್ಪನವರ ಸೊ ಹಾಗೆ ನೋಡಿ, ಈ ಕಡೆ ಇದೆಲ್ಲ ಅವರ ಧರ್ಮಪತ್ನಿ ಶಕುಂತಲ ಅವರದು ಸಮಾಧಿ ಇದೆ. ನೋಡ್ಬೋದು, ಸಮಾಧಿಗಳಲ್ಲಿ ಇಷ್ಟಪಡೋದು ಬಂಗಾರಪ್ಪ ಧಾಮ ಅಂತ ಹೇಳ್ತಾರೆ. ಇದು ಅವ್ರ ಧರ್ಮಪತ್ನಿ ಶಕುಂತಲ. ಸೊ ಬಂಗಾರಪ್ಪನವರು ಡಿಸೆಂಬರ್ 26, 2011ರಲ್ಲಿ ದೈವದಿನರಾಗ್ತಾರೆ. ಸೊ ಅವರ ಒಂದು ನೆನಪಿಗೋಸ್ಕರ ಇದೊಂದು ಧಾಮ ನೀವು ನೋಡ್ತಾ ಇರ್ಬೋದು. ಈಗ ರೆಡಿ ಆಗ್ತಾ ಇದೆ, ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ಇದು ನಿಮಗೆ ನಾಳೆ ಅಂದರೆ ಡಿಸೆಂಬರ್ 25ನೇ ತಾರೀಕು 2023ನೇ ತಾರೀಕು ಇದೊಂದು ಧಾಮ ಇನಾಗ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಗುರು ಖುಷಿ ಆಗ್ತಾ ಇದೆ. ಸೊ ಅದ್ರ ಒಳಗಡೆ ಬಂದು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ವೀಕ್ಷಕರೇ, ನೀವು ನೋಡಿ ಈ ಒಂದು ವಿಡಿಯೋನ, ಈ ಬಂಗಾರಪ್ಪನವ್ರ ಬಗ್ಗೆ. ಇದೊಂದು ನೀವು ಸೊರಬ ತಾಲೂಕಿಗೆ ಬಂದರೆ, ಶಿವಮೊಗ್ಗದಿಂದ ನಿಮ್ಗೆ ಏನಿಲ್ಲ ನೋಡಿ 85-90 ಕಿಲೋಮೀಟ್ರ್ ಆಗುತ್ತೆ ಈ ಸೊರಬಾಗೆ. ಅಲ್ಲಿ ಬಂದರೆ ನಿಮಗೊಂದು ಬಂಗಾರಪ್ಪನವರ ಒಂದು ಧಾಮ ಸಿಗುತ್ತೆ. ಖಂಡಿತ ಹೇಳ್ತೀನಿ ಗುರು, ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಗುರು. ನಾನೆಲ್ಲೂ ನೋಡಿಲ್ಲ ಈ ಥರ ಒಂದು ಧಾಮ. ಈ ಒಂದು ಸೊರಬಾದಲ್ಲಿ ಒಂದು ಈ ಥರ ಒಂದು ಧಾಮ ಒಂದು ನಿರ್ಮಿಸಿದರೆ ಅವರ ಒಂದು ಕೊಟ್ಟಂಥ, ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾಗಿದೆ. ಖಂಡಿತ ಹೇಳ್ತೀನಿ, ನಿಮ್ಗೆ ಇಲ್ಲಿ ಬಂದರೆ ಖುಷಿ ಸಿಕ್ಕೇ ಸಿಗುತ್ತೆ. ನೀವು ಮಕ್ಕಳ ಸಮೇತ ಬಂದು ಇವರ ಒಂದು ಬಂಗಾರಪ್ಪನವರ ಒಂದು ಧಾಮ ನೋಡ್ಕೊಂಡೋಗಿ. ನನಗಂತೂ ತುಂಬ ಖುಷಿ ಆಯ್ತು ಗುರು. ಮತ್ತೆ ಇನ್ನೊಂದು ಕಡೆ ಹೋಗೋದಿದೆ, ಹೋಗ್ತಾ ಇದ್ದೀನಿ. ಬನ್ನಿ, ಆ ಒಂದು ದೇವಸ್ಥಾನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಅವನು ಆರಾಮ. ನಾನು ಇವಾಗ ಅವ್ರ ಊರಲ್ಲಿದ್ದೀನಿ, ಸೊರಬ ತಾಲೂಕಲ್ಲಿ. ರಾಜ್ಕುಮಾರ್ ಅಂತ ಹೇಳ್ತಿದ್ನಲ್ಲ, ಅವರು ಒಂದು ತವರೂರು. ಓಕೆ, ಇದು ಸೊರಬ ಕುಬುಟೂರು ಗ್ರಾಮದಲ್ಲಿ ಈ ಒಂದು ಕುಮಾರ. ಸೊ ಹಾಗೆ ಬನ್ನಿ, ನಮ್ಮ ಆ ಪಕ್ಷದಲ್ಲಿ ಒಂದು ಸೊ ಇಲ್ಲಿ ಏನಂದರೆ, ನಿಮಗೆ ಬಂಗಾರಪ್ಪ ಯಾರಪ್ಪ ಏನಂತ ನಿಮಗೆ ಅಷ್ಟಾಗಿ ಹಂಗೆ ಇರಲಿ ಆ ವಿಡಿಯೋ ಹೋಗ್ತಾಯಿದ್ರು. ಆ ವಿಡಿಯೋ ಸಿಗಲ್ಲ. ಸೊ ಬಂಗಾರಪ್ಪನವ್ರದ್ದು ಡಿಸೆಂಬರ್ 26